ವಿಜಯಶ್ರೀ ಅನ್ನೋ ಪ್ರಸಂಗ. ಕೇಳಿದೆ. ಒಂದು 19 ವರ್ಷದ ಹುಡುಗ ಭಾಗವಹಿಸ್ರೆ ಇಡೀ ಒಂದು ಯಕ್ಷಗಾನ ಮೇಳವನ್ನಲ್ಲ, ಹೌದಪ್ಪ, ಯಕ್ಷಗಾನ ಕ್ಷೇತ್ರವನ್ನ ಆಳ್ತಾನೆ ಅಂತ ಆದ್ರೆ ಅದು ಏನಿರ್ಬಹುದು? ಹೌದಪ್ಪ. ಅದು ಅವರ ಸಾಧನೆಯೂ ಅಲ್ಲ, ಅಲ್ಲ, ಯಾರ ಪ್ರೋತ್ಸಾಹವೂ ಅಲ್ಲ, ಅಲ್ಲ. ಅವರಿಗೆ ದೇವರು ಕೊಟ್ಟ ಸಂಪತ್ತು. 100ಕ್ಕೆ 100. ಹೌದು. ಒಡನಾಟ ಅಂದ್ರೆ ಅವರು ಕಲಾವಿದರಲ್ಲಿ ಸಲಿಗೆಯಿಂದ ಇರ್ತಿಲ್ಲ, ಆದ್ರೆ ಆ ರಂಗದಲ್ಲಿ ಮಾತ್ರ ಯಾವ ಕಲಾವಿದನಿಗೂ ಯಾವ ಕಾಲಕ್ಕೂ ಮಾಡಿದವರೇ ಅಲ್ಲ. ಅದು ಎಲ್ಲಿವರೆಗೆ ಕೇಳಿದ್ರೆ ಶೈಥಿಲ್ಯನ ಪ್ರವೇಶದವರೆಗೆ ಮಾತ್ರ. ಸಾಕು ಗೋಪಾಲಗೂ ರಾತ್ರಿ ಪದ ಹೇಳ್ಬೇಕಲ್ಲ, ಕೈದ್ ಮಾಡುವ ಬರಿತಾ ಇದ್ರು. ಹೌದು, ಬರಿತಾ ಇತ್ತು. ನಾನು ರೊಟ್ಟಿ ಕೂತಿದ್ದೆ. ಮುಂದೆ ಎಂತ ಮಾಡುದು ಭಗವಂತ, ನಾನು ಇದನ್ನೆಲ್ಲ ಮಾಡ ಕುಂಭೋತ್ಸವ ವಿಘ್ನ ಘೋಷಘನ ಪ್ರಚಂಡ ಪವನ ಶ್ರೀ ವಿಘ್ನೇಶ್ವರ ಪಾತು ಮಾಂ. ಬನ್ನಿ. ಯಾರ ಮನೆ ಸರ್ ಇದು? ಇದು ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು, ಪ್ರಖ್ಯಾತ ಕಲಾವಿದರು ಗೋಪಾಲಾಚಾರಿ ತೀರ್ಥಹಳ್ಳಿ ಅವರ ಮನೆ. ಹೌದು, ಹಿರಿಯ ಕಲಾವಿದರು ಗೋಪಾಲಾಚಾರಿ ತೀರ್ಥಹಳ್ಳಿ ಅವರ ಮನೆ. ಇದ್ದಾರ ನೋಡುವ. ನಮಸ್ಕಾರ ಗೋಪಾಲ. ಬನ್ನಿ ಬನ್ನಿ ರಾಜೇಶ್ ಅವರೇ, ಕೂತ್ಕೊಳ್ಳಿ. ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಜೇಶ್ ಬಾರ್ಕೂರ್. ಯಕ್ಷಗಾನ ಗಂಧರ್ವ GR ಕಾಳಿಂಗನವರ ನೆನಪಿನ ಕಾರ್ಯಕ್ರಮವೇ ಈ ಯಕ್ಷಗಾನ ಗಾನ ಗಂಧರ್ವ GR ಕಾಳಿಂಗನವಡ ಎನ್ನುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಕಾಳಿಂಗನವರ ಗೆಳೆಯರು, ಒಡನಾಡಿಗಳು, ಹಾಗೆ ಅವರ ಜೊತೆ ರಂಗಸ್ಥಳವನ್ನು ಹಂಚಿಕೊಂಡವರು, ಹೀಗೆ ಅವರ ಪ್ರೋತ್ಸಾಹಕರು, ಅವರಿಗೆ ಕಾರ್ಯಕ್ರಮ ನೀಡಿ ಸಹಕರಿಸಿದವರು, ಇಂಥ ಅವರ ಒಂದು ಬಹಳಷ್ಟು ನಿಕಟವಾಗಿರತಕ್ಕಂಥ ಬಹಳಷ್ಟು ವ್ಯಕ್ತಿಗಳೊಂದಿಗೆ ನಾವು ಮಾತುಕತೆಯನ್ನ ಆಡ್ತಾ ಇದ್ದೇವೆ ಕಳೆದ ಕೆಲವು ಸಂಚಿಕೆಗಳಿಂದ. ಈ ಸಂಚಿಕೆಯಲ್ಲೂ ಅಷ್ಟೇ ಜನಪ್ರಿಯ ಯಕ್ಷಗಾನ ಕಲಾವಿದರು, ಕಾಳಿಂಗನವರ ಜೊತೆ ರಂಗಸ್ಥಳವನ್ನು ಹಂಚಿಕೊಂಡವರು, ರಂಗಸ್ಥಳದ ಸಿಡಿಲಮರಿ ಎನ್ನುವಂತ ಬಿರುದಾಂಕಿತ ಕಲಾವಿದರು ತೀರ್ಥಹಳ್ಳಿ ಗೋಪಾಲ್ ಆಚಾರ್ ಅವರ ಮನೆಗೆ ನಾವು ಬಂದಿದ್ದೇವೆ. ಇಂದಿನ ಕಾರ್ಯಕ್ರಮವನ್ನ ಅವರ ಜೊತೆ ಮಾತಿನ ಮೂಲಕ ನಡೆಸಿಕೊಡ್ಲಿಕ್ಕಿದ್ದಾರೆ ನಮ್ಮ ಜನಪ್ರಿಯ ಭಾಗವತರು ರಾಘವೇಂದ್ರ ಮಯ್ಯ ಸರ್. ಅವರಿಗೂ ತೀರ್ಥಹಳ್ಳಿ ಗೋಪಾಲಾಚಾರ್ಯ ಸರ್ ಅವರಿಗೂ ಇರುವರಿಗೂ ನಮ್ಮ ಪರವಾಗಿ ನಿಮ್ಮ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೊಡುತ್ತೇವೆ. ಇರುವರಿಗೂ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ ಇಂದಿನ ಕಾರ್ಯಕ್ರಮವನ್ನ ನಡೆಸಿಕೊಡ್ಲಿಕ್ಕಾಗಿ ಜನಪ್ರಿಯ ಭಾಗವತರು ರಾಘವೇಂದ್ರ ಮಯ್ಯ ಅವರ ಜೊತೆಗೆ ನಾವು ಕೇಳಿಕೊಟ್ಟಿದ್ದೇವೆ. ನಮಸ್ಕಾರ. ನಾ ರಾಘವೇಂದ್ರ ಮಯ್ಯ, ಯಕ್ಷಗಾನ ಭಾಗವತರು, ಹಾಲಾಡಿ. ಕಾಳಿಂಗನವರ ನೆನಪು ಈ ಸರಣಿಯಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕಲಾವಿದರಾದ ರಂಗಸ್ಥಳದ ಸಿಡಿಲಮರಿ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು, ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಕಲಾವಿದರಾದ ತೀರ್ಥಹಳ್ಳಿ ಗೋಪಾಲಾಚಾರ್ಯರ ಹತ್ತಿರ ಬಂದಿದ್ದೇವೆ. ನಮಸ್ಕಾರ ಗೋಪಾಲಣ್ಣ. ನಮಸ್ಕಾರ. ತುಂಬಾ ಸಂತೋಷ ಆಗ್ತಾ ಇದೆ. ಕಾಳಿಂಗನವರ ತುಂಬಾ ಹತ್ತಿರದ ಸನಿಹದ ಯಕ್ಷಗಾನ ಕಲಾವಿದ. ನವಡರ ಬಾರಿ ಆತ್ಮೀಯರು, ನವಡರ ತುಂಬಾ ನೆನಪಿಡುವಂತ
ಕಲಾವಿದರು ಅವರು ನವರನ್ನ ನೆನ್ಪಿಡ್ತಾ ಇರ್ತಾರೆ. ನಾವು ಸಹ ಎಷ್ಟೋ ಬಾರಿ ಕಾಳಿಂಗನವರನ್ನ ನೆನ್ಪು ಮಾಡುವಾಗ ಗೋಪಾಲಾಚಾರ್ಯ ನೆನಪಾಗ್ತಾರೆ. ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ಅವರು ನವಡರ ಬಗ್ಗೆ ಎರಡು ಮಾತಾಡ್ತಾರೆ, ಕೇಳಿ. ಎಲ್ರಿಗೂ ನಮಸ್ಕಾರ. ಭಾಗವತ್ರೆ, ಹಾ ನೀವು ಇಲ್ಲಿಗೆ ಬರುವ ನಿರೀಕ್ಷೆ ಕೂಡ ನನಗೆ ಇರಲಿಲ್ಲ. ಹಾ ಬಂದಿದ್ದೀರಿ, ಬಹಳ ಸಂತೋಷ. ಹಾ ಅದರಲ್ಲಿಯೂ ಹಾ. ಯಕ್ಷಗಾನದ ಯುಗ ಪ್ರವರ್ತಕ ಹೌದು. ಕಾಳಿಂಗನವರ ಬಗ್ಗೆ ಒಂದೆರಡು ಮಾತಾಡ್ಲಿಕ್ಕೆ. ಬಹುಶಃ ನನ್ನಂತವನ ಮತಿಯ ಮಿತಿಗೆಲ್ಲ ಸಿಕ್ಕುವುದಲ್ಲ ಅದು. ಅಲ್ಲಪ್ಪ, ದೊಡ್ಡವರೆಲ್ಲ ಹೇಳ್ತಾರಲ್ಲ ಕೋಟಿಗೊಬ್ಬ ಅಂತ, ಓ, ನೂರು ಅದು ಯಕ್ಷಗಾನ ರಂಗದಲ್ಲಿ ಇದ್ರೆ ಅದು ಕಾಳಿಂಗನವರು ಮಾತ್ರ ಹೌದಪ್ಪ, ಅಲ್ವಾ? ಹೌದಪ್ಪ. ನಾನು ಕಂಡಂತೆ ಹ್ಮ್. ಅವರು ಸಾಲಿಗ್ರಾಮಕ್ಕೆ ಬರುವ ಮೊದಲು ನಾನು ಸಾಲಿಗ್ರಾಮಕ್ಕೆ ಹೋದವ. ಹೌದಪ್ಪ. ಅವಾಗ ಯಾರಿದ್ದಿದ್ರು ಭಾಗವತರು? ಮರಿಯಪ್ಪಾಚಾರು, ಮರಿಯಪ್ಪಾಚಾರು. ಇವ್ರು ದಾಸರು, ಶ್ರೀನಿದಾಸ್, ಶ್ರೀನಿದಾಸ್. ನರಸಿಂಹದಾಸ್, ನರಸಿಂಹದಾಸ್. ನರಸಿಂಹದಾಸ್. ಹೌದು. ಅದ್ರ ಮೇಲೆ ಕಾಳಿಂಗನವರು ಬಂದ್ರು. ಹಾ ನಾನು ಅದಕ್ಕೂ ಮೊದಲು ಯಕ್ಷಗಾನ ತಿರುಗಾಟ ಮಾಡಿದವನೇ. ಹಾ ಈ ಯಕ್ಷಗಾನ ಅಂದ್ರೆ ಆಗ ಹೇಗಿತ್ತು ಕೇಳಿದ್ರೆ, ಹಾ ಹಿರಿಯವರು ಹಳೆಯವರು ಬಂದು ಜ್ಞಾನ ವೃದ್ಧಿಗಾಗಿಯೋ ಮನರಂಜನೆಗಾಗಿಯೋ ಕೂತ್ಕೊಂಡು ನೋಡುದು, ಕಡ್ಲೆ ತಿನ್ನುವುದು, ಇದೆಲ್ಲ ಮಾಡ್ತಾ ಇದ್ರು. ಹಾ ಹಾ ಆದ್ರೆ ಕಾಳಿಂಗನವರ ಪ್ರವೇಶ ಯಾವಾಗ ಸಾಲಿಗ್ರಾಮ ಮೇಳಕ್ಕಾಯ್ತೋ, ರಂಗಸ್ಥಳಕ್ಕೆ. ಸಾಲಿಗ್ರಾಮ ಮೇಳಕ್ಕೆ ಹೌದು. ಪ್ರವೇಶ ಆಯ್ತು, ನಾನು ಕಂಡ ಸತ್ಯ ಹಾ ಅದೊಂದು ಅದ್ಭುತ. ಹಾ ಕಾಲೇಜ್ ಹುಡುಗರು ಹ್ಮ್. ಯಕ್ಷಗಾನಕ್ಕೆ ಮೊದಲು ಹುಡುಗರನ್ನು, ಕಾಲೇಜ್ ಹುಡುಗರನ್ನು ಆಕರ್ಷಿಸುವುದು ಯಾರು ಕೇಳಿದ್ರೆ ಅದು ಕಾಳಿಂಗನವರು. ಹೌದಲ್ಲ? ಹೌದು. ಅಂತ ಒಬ್ಬ ವ್ಯಕ್ತಿ ಹಾ ಹಿಂದೆ ಇರ್ಲಿಲ್ಲ, ಮುಂದೆ ಆಗೋದಿಲ್ಲ. ಹೇಳ್ಕೊಡ್ತಾರೆ ಇವರು ಕಾಳಿಂಗನವರು ಹಾಗೆ, ಅಷ್ಟೇ. ಇವರ ಅದು ಹೇಳ್ಕೊಬಹುದು, ಆದ್ರೆ ಅದು ಮಾತ್ರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹ್ಮ್. ನಾನು ಸಾಲಿಗ್ರಾಮದಲ್ಲಿದ್ದಾಗ ಅವರು ಸಾಲಿಗ್ರಾಮಕ್ಕೆ ಬಂದ್ರು. ಹ್ಮ್. ಅದಕ್ಕೂ ಮೊದಲು ಅವರು ಪೆರಡೂರು ಮೇಳದಲ್ಲಿ ಇದ್ರು. ಹೌದು, ಹೌದು, ಕೇಳಿದ್ದೆ. ವಿಜಯಶ್ರೀ ಎನ್ನುವ ಪ್ರಸಂಗ. ಕೇಳಿದ್ದೆ. ಒಂದು 19 ವರ್ಷದ ಹುಡುಗ ಭಾಗವತ್ರೆ ಹ್ಮ್. ಇಡೀ ಒಂದು ಯಕ್ಷಗಾನ ಮೇಳವನ್ನಲ್ಲ, ಹೌದಪ್ಪ, ಯಕ್ಷಗಾನ ಕ್ಷೇತ್ರವನ್ನ ಆಳ್ತಾನೆ ಅಂತ ಆದ್ರೆ ಅದು ಏನಿರ್ಬಹುದು? ಹೌದಪ್ಪ. ಅದು ಅವರ ಸಾಧನೆಯೂ ಅಲ್ಲ, ಅಲ್ಲ, ಯಾರ ಪ್ರೋತ್ಸಾಹವೂ ಅಲ್ಲ, ಅಲ್ಲ. ಅವರಿಗೆ ದೇವರು ಕೊಟ್ಟ ಸಂಪತ್ತು. ನೂರಕ್ಕೆ ನೂರು. ಹೌದು. ಯಾವ ಮೇರು ಕಲಾವಿದರು ಕೂಡ ಅವರು ಮುಂದೆ ಹ್ಮ್ ಹ್ಮ್. ತಲೆಬಾಗಿ ನಿಲ್ತಾ ಇದ್ದವರು. ಇದು ನಾನು ಕಂಡ ಸತ್ಯ. ಹೌದಪ್ಪ. ಅದು ಅವರ ಪ್ರತಿಭೆ, ಹೌದು, ಯಕ್ಷ ಕಲಾಮಾತೆಯ ಅನುಗ್ರಹ, ವರ ಹೌದು ಹೌದು ಅಂತ ಒಂದು ಪ್ರತಿಭೆ ಬಗ್ಗೆ ಏನ್ ಹೇಳಿ. ಹೌದು ಹೌದು ಹೌದು. ಆ ಚಿತ್ರಾರ್ಕ ಅವರು ಯಕ್ಷಗಾನದ ಹೆಸರು ಎಲ್ಲಿವರೆಗೆ ಇರ್ತದೋ ಅದು ಕಾಳಿಂಗನವರ ಹೆಸರು ಇರ್ತದೆ. ಹೌದು, ಇದು ಹೌದು. ನನಗೆ ತಿಳಿಸ. ಮತ್ತೆ ನಿಮ್ಮ ಕಾಳಿಂಗನವರ ಸಾಂಗತ್ಯಗಳು ನಾನು ತುಂಬಾ ಬಾರಿ ನಾನು ಮಕ್ಕಳಾಟಿಯಲ್ಲಿ ನೋಡಿದ್ದೆ. ಆಮೇಲೆ ನಾನು ಯಕ್ಷಗಾನ ಭಾಗವತನಾದ ನಂತರ ನೋಡಿದ್ದೆ. ಆಮೇಲೆ ತುಂಬಾ ಚೆನ್ನಾಗಿರ್ತಿತ್ತು. ಅಭಿಮನ್ಯು ಕಾಳಗ ಇರ್ಬೋದು, ನಿಮ್ದಾದ ಕೆಲವು ವೇಷಗಳಿದ್ದಿತ್ತು. ನಿಮ್ಮ ಸಾಂಗತ್ಯಗಳು ಅಷ್ಟು ಚಂದ ಇದ್ದಿತ್ತು. ಹೌದು. ನಾನು ಹೌದು. ರಂಗದ ಪ್ರಕ್ರಿಯೆಗಳಂತಿರುತ್ತದೆ ಹೇಳಲಿಕ್ಕೆ ಆಗುದಿಲ್ಲ. ಈ ಆ ದಿನದ ಈ ರಂಗದ ಪ್ರಕ್ರಿಯೆಗಳು ಬೇರೆ ಬೇರೆ ಇರ್ತದೆ. ಉದಾಹರಣೆಗೆ ನಾವು ಒಳ್ಳೆ ಮೂಡಲ್ ಇದ್ರು. ಅವಾಗ ನೀವು ಈಗ್ಲೂ ಉತ್ಸಾಹಿಗಳೇ. ನಂಗೆ ನಾನು ಪದ್ಯ ಹೇಳ್ತಾ ಇರುವಾಗ್ಲೂ ನಾನು ಗೋಪಾಲಣ್ಣ ಚಾಚ ಏನ್ ಹೆಚ್ಚು ಉಮೇದ್ ತಗೊಳ್ತಾರ ಏನೋ ಅಂತೇಳಿ ಹೇಳಿ ನಾನು ಎಣಿಸುವುದು. ಅಂದ್ರೆ ಏನಲ್ಲ ಏನಾಗ್ತದೆ ಅಂತೇಳಿ ಏನ ಅಂದ್ರೆ ತುಂಬಾ ಉಮೇದ್ ತಗೊಳ್ತಾರೆ ಅಂತ. ಆವಾಗ ನೀವೊಂದು ಬಿಡಿ, ನಿಮ್ಮ ಹುಡುಗಾಟಿಯ ಕಾಲ ಅಷ್ಟು ಸುಲಲಿತವಾಗಿ ನೀವು ಕುಣಿತಾ ಇದ್ರಿ, ಚಂದವಾಗಿ ಭಾವಾಭಿನಯ ವ್ಯಕ್ತವಾಗ್ತಾ ಇತ್ತು. ನಾವು ನೋಡಿದ ಗತಿಗೆ ಅಂದ್ರೆ ಅವರ ಪದ್ಯಗಳು ಹಾಗಿರ್ತಿತ್ತು. ನಿಮ್ಮ ಅನುಭವ ಅವರ ಪದ್ಯಗಳ ಬಗ್ಗೆ, ನಿಮ್ಮ ಈ ಒಡನಾಟದ, ಈ ರಂಗದ ಒಡನಾಟ ಹೇಗಿದ್ದಿತ್ತು? ಒಡನಾಟ ಅಂದ್ರೆ ಅವರು ಕಲಾವಿದರಲ್ಲಿ ಸಲುಗೆಯಿಂದ ಇರ್ತಿಲ್ಲ, ಆದ್ರೆ ಆ ರಂಗದಲ್ಲಿ ಮಾತ್ರ ಯಾವ ಕಲಾವಿದನಿಗೂ ಯಾವ ಕಾಲಕ್ಕೂ ಮಾಡಿದವ್ರೆ ಒಂದು. ಮತ್ತೆ ಕಲಾವಿದ ಹಿಂತಿರುಗಿ ನೋಡುವ ಅಗತ್ಯವೇ ಇಲ್ಲ, ನೋಡುವುದೇ ಇಲ್ಲ. ಕಲಾವಿದ ಏನ್ ಮಾಡ್ತಾನ ಅನ್ನೋದು ಅವ್ರಿಗೆ ಗೊತ್ತಾಗ್ತಿತ್ತು, ಅವ್ರು ಏನ್ ಹೇಳ್ತಾರಂತ ಕಲಾವಿದರಿಗೆ ಗೊತ್ತಾಗ್ತಿತ್ತು. ಅದೊಂದು ಹೇಗೆ ಏನು ಅಂತ ಹೇಳಲಿಕ್ಕಿಲ್ಲ, ಅದಕ್ಕೆಲ್ಲ ಪದಗಳಿಲ್ಲ. ನಾನು ಮೊದಲು ಶ್ರೀವೇಶ ಮಾಡ್ತಾ ಇದ್ದೆ. ಹೌದು ಹೌದು. ಅವ್ರದ್ದು ನಾಗೇಶ್ವರಿ ಪ್ರಸಂಗ ಬಂತಲ್ಲ, ಅದರಲ್ಲಿ ಶೈಥಿಲ್ಯ ಅನ್ನೋ ಒಂದು ಪಾತ್ರ ಬಂತು. ಹೌದಪ್ಪ ಹೌದಪ್ಪ. ಆ ಪ್ರಸಂಗ ಅವರು ಬರೆಯುವಾಗ್ಲೂ ಅಲ್ಲೇ ಒಟ್ಟೆ ಕೂತಿದ್ದೆ ನಾನು. ಆಮದಳ್ಳಿ ಅಂತ ಕಾರವಾರ, ಆಮದಳ್ಳಿ 4 ಗಂಟೆವರೆಗೆ ಪ್ರಸಂಗ ಬರ್ತಿದ್ದೆ. ನಾಗಶ್ರೀ ಪ್ರಸಂಗ, ನಾಗಶ್ರೀ ಆವತ್ತೇ ಸೂಪರ್ ಹಿಟ್ ಆಗಿತ್ತದು. ಅದರಲ್ಲಿ ಒಂದು ಶೈಥಿಲ್ಯನ ಪಾತ್ರ. ಕೊನೆಯ ವೇಷ. ಹಾ ಹೌದು, ಶಿಥಿಲನ ಮಗ. ಶೀತಳನ ಮಗ.
4 ಗಂಟೆವರೆಗೆ ಪ್ರಸಂಗ ಬರೆದ್ರು. ಹ್ಮ್ ಅದು ಎಲ್ಲಿವರೆಗೆ ಕೇಳಿದ್ರೆ ಶೈಥಿಲ್ಯನ ಪ್ರವೇಶದವರೆಗೆ ಮಾತ್ರ. ಸಾಕು ಗೋಪಾಲ ರಾತ್ರಿ ಪದ ಹೇಳ್ಬೇಕಲ್ಲ, ಕೈದ್ ಮಾಡುವ. ಅದು ಬರಿತಾ ಇದ್ರು. ಹೌದು, ಬರಿತಾ ಇತ್ತು. ನಾನು ರೊಟ್ಟಿ ಕೂತಿದ್ದೆ. ಮುಂದೆ ಎಂತ ಮಾಡುದು ಭಗತ್, ನಾನು ಇದ್ನಲ್ಲ ಮರೆಯಲ್ಲಿ. ಅವತ್ತೇ ಆ ಪ್ರಸಂಗ ಅದ್ಭುತ ಹಿಟ್ ಆಗಿದೆ. ಹೌದಪ್ಪ. ಬಹುಶಃ ನಾನು ಆವಾಗ 0 ಕಲಾವಿದ. ಆದ್ರೆ ಅವರು ಬರೆದ ಪ್ರಸಂಗದ ಆ ಶೈಥಿಲ್ಯರು ಪ್ರವೇಶಕ್ಕೆ ಜನ ಕಾಯ್ತಾ ಕೂತಿದ್ರು. ಏನ್ ಹೇಳುದು, ಅದ್ಭುತ ಪಾತ್ರ ಏನಲ್ಲ ಅದು. ಆದ್ರೆ ಅದಕ್ಕಾಗಿ ಕಾಯ್ತಾ ಇದ್ರು, ಖುಷಿ ಪಡ್ತಾ ಇದ್ರು, ಜನ ಕೂರ್ತಿದ್ರು, ನೋಡ್ತಿದ್ರು. ಮುಗಿಲಿಕ್ಕೆ 1 ಗಂಟೆ ಮುಂಚೆ. ಹೌದು ಹೌದು ಹೌದು. ಸಮವಾಗಿ ಆಟ ಮುಗಿಲಿಕ್ಕೆ ಜನರು ಹೋಗುವ ತವಕ ಆ ಟೈಮಲ್ಲಿ ಪ್ರವೇಶ ಆಗ್ತಾ ಇತ್ತು. ಬೆಳೆಯುತ್ತಿದ್ದರು ಶೈಥಿಲ್ಯ